ಸ್ಪರ್ಧಾ ಅರಿವು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ರಾಮ್ಸರ್ ಸಮಾವೇಶ ಈ ಟಾಪಿಕ್ಕು ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು. ಇದ್ರ ಮೇಲೆ ಎಕ್ಸಾಮಲ್ಲಿ ಕ್ವಶನ್ಸು ಕೇಳ್ತಾರೆ. ಯಾಕಂದರೆ ಇಲ್ಲಿ ನೋಡಿ, ವಿಶ್ವ ಜೌಗು ಪ್ರದೇಶ ದಿನ ಅಂತ ಫೆಬ್ರವರಿ 2ರಂದು ಆಚರಿಸುತ್ತಾರೆ. ಮೊನ್ನೆ 2ನೇ ತಾರೀಕು ಫೆಬ್ರವರಿಯಲ್ಲಿ ಈ ಜೌಗು ರಾಮ್ಸರ್ ಸಮಾವೇಶಕ್ಕೆ 2 ತಾಣಗಳು ಸೇರ್ಪಡೆಯಾಗಿದ್ದವು. ಅದು ಮೋಸ್ಟ್ ಇಂಪಾರ್ಟೆಂಟು. ಅವು 2 ಯಾವುದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂಚೆ 96 ಇತ್ತು, ಇವಾಗ ಟೋಟಲಾಗಿ ನಮ್ಮ ಭಾರತದಲ್ಲಿ 98 ರಾಮ್ಸರ್ ತಾಣಗಳಿವೆ. ಇದು ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕ್ವಶನ್ನು ಡೈರೆಕ್ಟಾಗಿ ಹೇಳ್ತಾರೆ. ನಾನು ಈ ಮ್ಯಾಗ್ಝಿನಲ್ಲಿ ನಿಮಗೆ ಇಂಪಾರ್ಟೆಂಟನ್ನು ಈ ರೀತಿಯಾಗಿ ಬಾಕ್ಸನ್ನು ಹಾಕಿರ್ತೀನಿ. ಯಾವುದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆಯಲ್ಲ ಅದನ್ನು ಮಾತ್ರ ನಿಮಗೆ ಬಾಕ್ಸ್ ಹಾಕಿ ತೋರಿಸ್ತಾ ಇರ್ತೀನಿ. ಅದನ್ನು ಸ್ಟಡಿ ಮಾಡಿದರೆ ಸಾಕು. ಈ ರೀತಿಯಾಗಿ ಬಾಕ್ಸ್ ಹಾಕಿರ್ತಲ್ಲ, ಅದು ಎಕ್ಸಾಮ್ಗೆ ಇಂಪಾರ್ಟೆಂಟು. ಇಲ್ಲಿ ನೋಡ್ಬೋದು, ಇದನ್ನು ನೋಡ್ಕೊಳ್ಳಿ. ಅವು 2 ಹೊಸ್ದಾಗಿ ಯಾವುದೋ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ರಾಮ್ಸರ್ ತಾಣಗಳಿವೆ? ಟೋಟಲಾಗಿ 4 ರಾಮ್ಸರ್ ತಾಣಗಳಿವೆ. ಇಲ್ಲಿ ಏನು ನೆನಪಿಟ್ಕೊಳ್ಬೇಕಂದ್ರೆ, ರಂಗನತಿಟ್ಟು ಪಕ್ಷಿಧಾಮ, ಅಂಕಸಮುದ್ರ ಪಕ್ಷಿಧಾಮ, ಮಾಗಡಿ ಕೆರೆ, ಅಘನಾಶಿನಿ ನದಿ ಮುಖಜ ಪ್ರದೇಶ, ಇವು 4 ನಮ್ಮ ಕರ್ನಾಟಕದಲ್ಲಿರುವಂಥ ರಾಮ್ಸರ್ ತಾಣಗಳು. ಇಲ್ಲೇನಂದ್ರೆ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾರೆ, ಅದು ಇಂಪಾರ್ಟೆಂಟ್. ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ. ಅದೇ ರೀತಿಯಾಗಿ 4 ಕೂಡ ಯಾವ ಜಿಲ್ಲೆಯಲ್ಲಿದೆ ಅದನ್ನು ಕೂಡ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ನಮ್ಮ ಕರ್ನಾಟಕ ಸಂಬಂಧಪಟ್ಟಿದಂತೆ ಮಾತ್ರ ಜಿಲ್ಲೆ ನೆನಪಿಟ್ಕೊಳ್ಳಿ, ಅಷ್ಟೇ ಇಂಪಾರ್ಟೆಂಟು. ಇಲ್ಲಿ ಕೆಳಗಡೆ ನೋಡಿ, ಈ ಬಾಕ್ಸ್ ಹಾಕಿದ್ದಿಲ್ಲ, ಈಗ ನಾ ಏನೇನೆಲ್ಲ ರೆಡ್ ಬಾಕ್ಸ್ ಹಾಕಿದ್ದಿಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಟೋಟಲಾಗಿ ಭಾರತದ ರಾಮ್ಸರ್ ತಾಣಗಳ ಒಟ್ಟು ಸಂಖ್ಯೆ ಎಷ್ಟು? ಮುಂಚೆ 96 ಇತ್ತು, ಇವಾಗ 2 ಹೊಸದಾಗಿ 2 ಆಗಿದ್ದಾವೆ. ಅದು ಟೋಟಲಾಗಿ ಇವಾಗ 98 ಇದ್ದಾವೆ. ಭಾರತದ ಅತಿ ದೊಡ್ಡ ರಾಮ್ಸರ್ ತಾಣ ಇದು ಸುಂದರ್ಬನ್, ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿದೆ. ವಿಶ್ವದ ಅತಿ ದೊಡ್ಡ ರಾಮ್ಸರ್ ತಾಣ ನೋಡ್ಕೊಳ್ಳಿ. ಭಾರತದ ಪ್ರಥಮ ರಾಮ್ಸರ್ ತಾಣ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಇದೆಲ್ಲನೂ ಇಂಪಾರ್ಟೆಂಟ್. ಭಾರತದ ಚಿಕ್ಕ ರಾಮ್ಸರ್ ತಾಣ ಯಾವುದು? ಭಾರತದಲ್ಲಿ ಗರಿಷ್ಠ ಸಂಖ್ಯೆ ರಾಮ್ಸರ್ ತಾಣ ಹೊಂದಿದ್ದು ತಮಿಳುನಾಡು. ಅಂದರೆ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳಿವೆ. ಅಂದರೆ ಟೋಟಲಾಗಿ ತಮಿಳಿನಲ್ಲಿ 20 ಇದ್ದಾವೆ. ಅದರ ನಂತರ 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ. ಇದು ಕೂಡ ನಿಮಗೆ ನೆನಪಿಡಿ, ಒಂದೊಂದ್ಸರಿ ಆರ್ಡರಲ್ಲಿ ಕೇಳ್ತಾರೆ, ಅದಕ್ಕೋಸ್ಕರ ಇದಿಷ್ಟು ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಅಬೌಟ್ ಮೀ, ನಾನು ಈ ಎಕ್ಸಾಮ್ಗೆ 2 ವರ್ಷ ಪ್ರಿಪ್ರೇಷನ್ ಮಾಡಿದೆ. 1 ವರ್ಷ ಬೆಂಗಳೂರಲ್ಲಿ ಸ್ಟಡಿ ಮಾಡಿದ್ದೇನೆ, 2ನೇ ವರ್ಷ ಧಾರವಾಡದಲ್ಲಿ ಸ್ಟಡಿ ಮಾಡಿದ್ದೇನೆ. ನಂದು ಜಾಬ್ ರಿಸಲ್ಟ್ ನೋಡಿ, FDA 2022ರಲ್ಲಿ ನಾನು FDA ಪಾಸ್ ಮಾಡಿದ್ದೀನಿ. ಇದು ಕಮ್ಯುನಿಕೇಷನ್ ಪೇಪರ್ನಲ್ಲಿ ಬಂದಂತಹ ಸ್ಕೋರು. FDA 82 ಬಂದಿದೆ ಕಮ್ಯುನಿಕೇಷನ್ ಪೇಪರಲ್ಲಿ. ವಿಲೇಜ್ ಅಕೌಂಟೆಂಟು 87 ಬಂದಿದೆ. WRD 80 ಬಂದಿದೆ. ಇವಾಗ ನಾನು FDAಗೆ ರಿಸೈನ್ ಮಾಡಿ ಇವಾಗ ವಿಲೇಜ್ ಅಕೌಂಟಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು. ಇದು ಕಮ್ಯುನಿಕೇಷನ್ ಪೇಪರ್. ನೀವು ಎಕ್ಸಾಮ್ ಕ್ಲಿಯರ್ ಮಾಡಬೇಕಾದ್ರೆ ನೀವು ಕಮ್ಯುನಿಕೇಷನ್ ಪೇಪರನ್ನು ಚೆನ್ನಾಗಿ ಮಾಡಲೇಬೇಕು. ಕಮ್ಯುನಿಕೇಷನ್ ಪೇಪರಲ್ಲಿ ನೀವು ಸ್ಕೋರ್ ಮಾಡಲೇಬೇಕು. ಕಮ್ಯುನಿಕೇಷನ್ ಪೇಪರು ತುಂಬಾ ಈಸಿ ಇರುತ್ತೆ. ನಿಮಗೆ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಟಫ್ ಆಗಿದರೆ, ಇಂಗ್ಲೀಷ್ ನಿಮಗೆ ಬರದೇ ಇದ್ದರೂ ಕೂಡ, ನಿಮಗೆ ಇಂಗ್ಲೀಷ್ ಅರ್ಥ ಆಗದೇ ಇದ್ದರೂ ಕೂಡ ನೀವು ಇಂಗ್ಲೀಷಲ್ಲಿ ಸ್ಕೋರ್ ಮಾಡ್ಬೋದು. ಅಲ್ಲಿ ಇಂಗ್ಲೀಷಲ್ಲಿ ಎಕ್ಸಾಮಲ್ಲಿ ಕ್ವಶನನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೂ ಒಂದು ಟ್ರಿಕ್ ಇದೆ. ಆ ಟ್ರಿಕ್ ಮುಖಾಂತರ ನೀವು ಸ್ಟಡಿ ಮಾಡಿದರೆ ಆರಾಮ್ಸೆ ಸ್ಕೋರನ್ನು ಮಾಡ್ಬೋದು. 80+ ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಇಂಪಾರ್ಟೆಂಟು. ನಾನು ಯಾವ ರೀತಿ ಸ್ಟಡಿ ಮಾಡಿದೆ, ನನ್ನ ನೋಟ್ಸನ್ನು ನಿಮಗೆ ಬೇಕಾದರೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಓದಿದಂಥ ನೋಟ್ಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೆಕಾರ್ಡೆಡ್ ಕ್ಲಾಸಸ್ ಕೂಡ ಬೇಕಂದರೆ ಕೊಡ್ತೀನಿ, ನೋಟ್ಸು ಬೇಕಂದರೂ ಕೊಡ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನನಗೆ ಒಂದು ಮೆಸೇಜ್ ಹಾಕಿ, GK ಕ್ಲಾಸಸ್ ಬೇಕಾ ಅಥವಾ ಕಮ್ಯುನಿಕೇಷನ್ ಕ್ಲಾಸಸ್ ಬೇಕಾ, ನೋಟ್ಸ್ ಬೇಕಾ ಅಂತ ಕೆಳಗಡೆ ಒಂದು ಮೆಸೇಜ್ ಹಾಕಿ ನಿಮಗೆ ಕ್ಲಾಸಸ್ಸು ಆಗಲಿ ನೋಟ್ಸ್ ಆಗಲಿ ನಾನು ನಿಮಗೆ ಕೊಡ್ತೀನಿ. ಇಲ್ಲಿ ನೋಡಿ, ಟೆಲಿಗ್ರಾಮ್ ಇದೆ, KPSC 1 2 3 ಈ ರೀತಿ ಓಪನ್ ಆಗುತ್ತೆ. ನೀವು ಕೆಳಗಡೆ ಟೈಪ್ ಮಾಡಿ ಮೆಸೇಜ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ಕಾಲ್ ಸಿಂಬಲ್ ಇದ್ದರೆ, ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಕಾಲ್ ಸಿಂಬಲ್ ಇದ್ದರೆ ಒಂದು ಮಿಸ್ ಕಾಲ್ ಕೊಡಿ ಸಾಕು. ಒಂದು ಮಿಸ್ ಕಾಲ್ ಕೊಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಿಮಗೆ ಏನಾದರೂ ಕ್ಲಾಸಸ್ ಬೇಕಾಗಿದ್ದರೆ, ಏನಾದರೂ ನೋಟ್ಸ್ ಬೇಕಾಗಿದ್ದರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಆದಷ್ಟು ಹೆಲ್ಪ್ ಮಾಡ್ತೀನಿ. ಇದು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಂಪಾರ್ಟೆಂಟ್ ಇದೆ. ಒಂದು ಸೆಕೆಂಡು, ಇದು ಸ್ಕ್ರೀನ್ಶಾಟ್ ತಗೊಳ್ಳಿ. ನೀವೇನನ್ನ ರೆಡ್ ಬಾಕ್ಸ್ ಮಾಡಿರಲ್ಲ, ಇದನ್ನು ಮಾತ್ರ ಸ್ಟಡಿ ಮಾಡಿ. ಇದು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಂಪಾರ್ಟೆಂಟು. ನೆಕ್ಸ್ಟ್ ಇದು ಕೂಡ ಸ್ಕ್ರೀನ್ಶಾಟ್ ತಗೊಳ್ಳಿ. ನಾನು ಏನೇನೆಲ್ಲ ರೆಡ್ ಬಾಕ್ಸ್ ಮಾಡಿರಲ್ಲ ಇಂಪಾರ್ಟೆಂಟು, ಇಲ್ಲಿ ಸರ್ಕಲ್ ಹಾಕಿದ್ದೀನಿ, ಇಲ್ಲೂ ರೆಡ್ ಬಾಕ್ಸು, ಇಲ್ಲ ರೆಡ್ ಬಾಕ್ಸು, ಇದು ಇಂಪಾರ್ಟೆಂಟು. ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಇದನ್ನು ಕೂಡ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಂಪಾರ್ಟೆಂಟು. ನೆಕ್ಸ್ಟ್
ಇದು ಇಂಪಾರ್ಟೆಂಟ್. ಇಷ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಷ್ಟು ಇಂಪಾರ್ಟೆಂಟ್.